राज्य सरकारने कित्तूर कर्नाटकासाठी स्वतंत्र मंत्रालय स्थापन करावे, बेळगावला राज्याची दुसरी राजधानी घोषित करावी आणि उत्तर कर्नाटक विकास मंडळाची स्थापना करावी या मागण्यांसाठी मंगळवारी उत्तर कर्नाटक विकास वेदिकेच्या कार्यकर्त्यांनी सुवर्ण विधानसौध समोर धरणे आंदोलन केले। कर्नाटक राज्य स्थापन झाल्यानंतरही उत्तर कर्नाटकाचा विकास झालेला नाही। गेल्या 15 वर्षांपासून या भागासाठी सतत लढा सुरू आहे, परंतु कोणत्याही मुख्यमंत्र्यांनी उत्तर कर्नाटकाच्या विकासाकडे गांभीर्याने लक्ष दिले नाही असा आरोप आंदोलनकर्त्यांनी केला। ಕರ್ನಾಟಕದ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತ ಅಭಿಪ್ರಾಯಕ್ಕೆ ಈ ಭಾಗದ 1,09,208 ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನ ಸಹಿಯೊಂದಿಗೆ ಕೊಟ್ಟಿದ್ದಾರೆ। ಇದೇ 2025 ನವೆಂಬರ್ 1ರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ। ಹಾಲಿ ಶಾಸಕರು, ಮಾಜಿ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು 35 ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ ನಲ್ಲಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತೇವೆ ಅನ್ನುವಂತಹದ್ದನ್ನ ಭರವಸೆಯನ್ನು ಕೊಟ್ಟು ಕೆಲವರು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ। ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ, ಎಲ್ಲ ಜನರ ಸಮೃದ್ಧ ಜೀವನಕ್ಕಾಗಿ, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೂಗಾಗಿದೆ। ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರುವ ಚಳಿಗಾಲ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ತಾವು ಗಟ್ಟಿಯಾಗಿ ದಿಟ್ಟತನದಿಂದ ದಕ್ಷಿಣ ಕರ್ನಾಟಕದ ದುಷ್ಟ ಜನನಾಯಕರಿಗೆ ಅಂಜದೆ ನೀವು ಬಹಳಷ್ಟು ಸ್ವಾಭಿಮಾನದಿಂದ ಗಟ್ಟಿ ಧ್ವನಿಯನ್ನ ಎತ್ತಬೇಕು। ನಾವು ಪ್ರತ್ಯೇಕ ಆಗುವುದರಿಂದ ನಾವೇನು ನಾಡದ್ರೋಹದ ಕೆಲಸ ಮಾಡ್ತಾ ಇಲ್ಲ, ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂತ ಒಂದು ಮಹಾನ್ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಾವು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಧ್ವನಿಗೂಡಿಸಬೇಕಾಗಿದೆ, ಹೋರಾಟವನ್ನು ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ। ನೋಡಿ, ಸಹಜವಾಗಿ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟಗಳನ್ನು ಮಾಡೋದು ಹೋರಾಟಗಾರರ ಕರ್ತವ್ಯ। ಆ ಕರ್ತವ್ಯವನ್ನು ನಿಭಾಯಿಸಿದಾಗೂ ಸಹ, ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಿದಾಗೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ಇದ್ದಾಗ ಅನಿವಾರ್ಯವಾಗಿ ಉಗ್ರ ಸ್ವರೂಪದ ಹೋರಾಟಗಳು ಪ್ರಾರಂಭ ಆಗ್ತವೆ। ಉಗ್ರ ಸ್ವರೂಪದ ಹೋರಾಟಗಳು ಅಂದರೆ ತಮಗೆಲ್ಲ ಗೊತ್ತಿದೆ, ತಮ್ಮ ಸಹಕಾರದೊಂದಿಗೆ ಉತ್ತರ ಕರ್ನಾಟಕದಲ್ಲಿ 2 ಹೈಕೋರ್ಟಿನ ಬೆಂಚ್ಗಳ ಸ್ಥಾಪನೆ ಆಯಿತು। ಯಾವ ರೀತಿ ಹೋರಾಟಗಳ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿಯೂ ಸಹ ನಮ್ಮ ಹೋರಾಟ ಉಗ್ರವಾದ ಸಂದರ್ಭದಲ್ಲಿ ಅಮರಣ ಉಪವಾಸವನ್ನು ಸಹ ಮಾಡಿದ್ವಿ। 19 ದಿನ ಅಮರಣ ಉಪವಾಸ, ಸುಮಾರು 28 ಸಾರಿ ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ, 28 ಸಾರಿ ಹೈಕೋರ್ಟಿನ ಮುಂದೆ ಸಹ ಸ್ಟ್ರೈಕ್ ಮಾಡಿದ್ವಿ। ಅಂದರೆ ಒಂದು ಮಡಗಟ್ಟಿ ನಾವು ಸಹ ಯಾತನೆಯನ್ನು ಅನುಭವಿಸಿ ಒಂದು ಮಟ್ಟಕ್ಕೆ ಬಂದಾಗ ಯಾರನ್ನು ಕೇಳೋದಿಲ್ಲ, ಕ್ರಾಂತಿಗಳಾಗ್ತವೆ। ಆ ರೀತಿ ಹೈಕೋರ್ಟಿನ ಹೋರಾಟ ಕ್ರಾಂತಿ ರೂಪವನ್ನು ಪಡೆಯಿತು। ಅದಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಯಾವಾಗ ಉಗ್ರವಾಗಿ ಹೋರಾಟ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಪತ್ರವನ್ನು ಕೊಟ್ಟರು, ನಮ್ಮ ಸಹಕಾರ ಇದೆ, ಇದು ನ್ಯಾಯಯುತವಾದ ಬೇಡಿಕೆ ಇದೆ, ನಾವು ಸಹ ನಿಮ್ಮೊಂದಿಗೆ ಇರ್ತೇವೆ, ನಮ್ಮಗಲ್ದಾಗ ಬಂದು ಉಪವಾಸ ಕುಂತಾಗ ಅವರು ಸಹ ಕುಂತಿದ್ರು, ಲೆಟರ್ಗಳನ್ನು ಕೊಟ್ಟರು। ಅವನ್ನೆಲ್ಲ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ಕೊಟ್ವಿ। ಮತ್ತು ಇಷ್ಟೆಲ್ಲ MLAದವರು ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳು ಗ್ರಾಮ ಮಟ್ಟದಿಂದ, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ಇರ್ಬೋದು, ಎಲ್ಲರೂ ಸಹ MLA, MLC, ಎಕ್ಸ್ ಮಿನಿಸ್ಟರು, ಸೆಂಟ್ರಲ್ ಮಿನಿಸ್ಟರ್ಸು, ಸುಮಾರು 120 MP ಗಳನ್ನ ದೆಹಲಿಯಲ್ಲಿ ಕೂಡಿಸಿ ಚರ್ಚೆಯನ್ನು ಮಾಡಿದ್ವಿ, ವಕೀಲರೆಲ್ಲರೂ ಕೂಡಿ। ಹೀಗೆ ಮಾಡಿದಾಗೂ ಸಹ ಅದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ನೋಡಿದಾಗ ಇದು ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೇವೆ। ತಮಗೆಲ್ಲ ಗೊತ್ತಿದೆ, ನಾವು ಧಾರವಾಡದಲ್ಲಿ ಎಲ್ಲರೂ ಸೇರಿ, ಯುವಕರು ಸೇರಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ, ಇದು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡದೆ ಇವರು ಒಪ್ಪೋದಿಲ್ಲ ಅಂತ ಹೇಳಿ। ಆ ಸಂದರ್ಭದಲ್ಲಿ ಧಾರವಾಡದ RN ಶೆಟ್ಟಿ ಕ್ರೀಡಾಂಗಣದಲ್ಲಿ ನಾವು ಪ್ರತ್ಯೇಕ ಧ್ವಜವನ್ನು ಹಾರಿಸಿದ್ವಿ। ಆ ಸಂದರ್ಭದಲ್ಲಿ 25,000 ಯುವಕರು ಕೂಡಿದ್ರು। ತಮಗೂ ಸಹ ಗೊತ್ತಿದೆ, ಮೊನ್ನೆ ಯುವಕರು ಉದ್ಯೋಗ ಸೃಷ್ಟಿಯ ಬಗ್ಗೆ ಹೋರಾಟವನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿರಲಿಲ್ಲ, ಒಮ್ಮೆ ಲಕ್ಷಾನುಲಕ್ಷ ಧಾರವಾಡದಲ್ಲಿ ಕೂಡಿದ್ರು। ಇದು ಉತ್ತರ ಕರ್ನಾಟಕದ ಕೆಚ್ಚೆದೆಯ ಜೀವಗಳು ಇವೆಲ್ಲ, ಒಮ್ಮೆ ಎದ್ದ ಮೇಲೆ ಕೂಡುವ ಪ್ರಶ್ನೆ ಇಲ್ಲ। ಹೆಜ್ಜೆನಿಗೆ ಇವರು ಕಲ್ಲು ಒಗಿತಾ ಇದ್ದಾರೆ ಸರ್ಕಾರ, ಆಕಸ್ಮಿಕವಾಗಿ ಇವರು ಈ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಇದ್ರೆ ಏನೋ ಸುವರ್ಣಸೌಧದಲ್ಲಿ
ಸೆಕ್ರೆಟರಿಯೇಟ್ ಲೆವೆಲ್ನ ಅಧಿಕಾರಿಗಳು ಬಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರ ಹೊಂದಿದಂತವ್ರು ಬರ್ಬೇಕು. ಬೆಳಗಾವನ್ನ 2ನೇ ರಾಜಧಾನಿಯಾಗಿ ಮಾಡ್ಬೇಕು. ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗ್ಬೇಕು. ನೋಡಿ, 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಹತ್ರ ಬೇಕಂತ. ಅಲ್ಲಿ ಅಡ್ಡಾಡಕ ಈಗ ಮೊನ್ನೆ ಹೇಳಿದ್ರು, ನಾವು ಉತ್ತರ ಭಾರತದಲ್ಲಿ ಸುಮಾರು ಡೆಲ್ಲಿಯಲ್ಲಿ 20 ಕಿಲೋಮೀಟರ್ ನಾವು ಹೋಗೋದು, ಇಲ್ಲಿ 1 ಕಿಲೋಮೀಟರ್ ಹೋಗೋದಾಗುದಿಲ್ಲ ಅಷ್ಟು ಸಮಯ. ಆ ಕಾರಣಕ್ಕಾಗಿ 1965ರಲ್ಲಿ ಡಾಕ್ಟರ್ ರಾಜೇಂದ್ರ ಯಾರೋ ಒಡೆಯರ್ ಅವರು, ಜಯಚಾಮರಾಜೇಂದ್ರ ಒಡೆಯರ್ ಅವರು 1965ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ರು, ಕಿತ್ತೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನವನ್ನ ಸ್ಥಾಪನೆ ಮಾಡಬೇಕು, ಅಲ್ಲಿ ಜಾಗ ಐತಿ ಅಂತೇಳಿ. ಉತ್ತರ ಕರ್ನಾಟಕದವರು ಒಬ್ರು ಮಾತಾಡೋದಿಲ್ಲ. ಅದಕ್ಕೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಸ್ಥಾಪನೆ ಆಗ್ಬೇಕು. ನೋಡಿ, 5 ಲಕ್ಷ ಯುವಕರು ITBTಯಲ್ಲಿ ಈ ದೇಶದಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ 1.5 ದಶಲಕ್ಷ ಯುವಕರು ಕೆಲಸ ಮಾಡ್ತಾರೆ. ITBT ಅದಾವು. ಉತ್ತರ ಕರ್ನಾಟಕದಲ್ಲಿ ITBTಗಳಾಗಬೇಕು. ಇಲ್ಲಿಯ ಜನರಿಗೆ ಉದ್ಯೋಗ ಎಷ್ಟು ಜನ? ಸುಮಾರು 50% ಜನ ಉತ್ತರ ಕರ್ನಾಟಕದವರು ITBTಯಲ್ಲಿ 1.5 ದಶಲಕ್ಷದಲ್ಲಿ ಅರ್ಧ ಜನ ಅದಾರ. ಇಲ್ಲಿ ಜನ ಅಲ್ಲಿ ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ಇಂಥ ಯುವಕರು ಶಿಕ್ಷಣವನ್ನ ಹೊಂದಿದ್ದಂತ ಬುದ್ಧಿಮತ್ತವನ್ನ ಹೊಂದಿದಂತವ್ರು ಇರು. ಅದಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು, ITBTಗಳು ಸ್ಥಾಪನೆ ಆಗ್ಬೇಕು. ಇಲ್ಲದೆ ಹೋದ್ರೆ ಒಂದು ಮಾತನ್ನ ನಾನು ಒಬ್ಬ ಹೋರಾಟಗಾರ ಹಾಗೂ ನ್ಯಾಯವಾದಿಯಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಆಕಸ್ಮಿಕವಾಗಿ ಇಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗದೆ ಇದ್ರೆ ಇಲ್ಲಿ ಏನು ಖಾಲಿ ಇರ್ತದಲ್ಲ, ಇಲ್ಲಿ ಕಿತ್ತೂರು ಕರ್ನಾಟಕದ ಕೆಚ್ಚದೆಯ ಧ್ವಜ ಇಲ್ಲಿ ಹಾರಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಎಲ್ಲ ತಾಲೂಕಿನಲ್ಲಿ ಆ ನಿರ್ಧಾರವನ್ನು ನಾವು ಮಾಡ್ತೀವಿ. ಹಾಗಾದ್ರೆ ಇವ್ರು ಮಾಡದೇ ಇದ್ರೆ ಏನ್ ಮಾಡೋದು? ಇಲ್ಲಿ ಸುವರ್ಣಸೌಧದ ಮೇಲೆ ಕಿತ್ತೂರು ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಧ್ವಜವನ್ನ ಹಾರಿಸ್ತೇವೆ, ಇವ್ರು ನಮ್ಮನ್ನು ಗುಂಡು ಹಾಕ್ಲಿ ಬಿಡುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ಅದಕ್ಕೆ ಸಮಗ್ರ ಉತ್ತರ ಕರ್ನಾಟಕದ ಎಲ್ಲ ಯುವಕರು, ರೈತರು, ಎಲ್ಲ ಸಂಘ ಸಂಸ್ಥೆಗಳು, ವಕೀಲರ ಸಂಘಗಳು ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆಯನ್ನ ಮಾಡಿ ತಾವು ಎಲ್ಲ ಸಜ್ಜಾಗಬೇಕು. ಸಮಗ್ರ ಉತ್ತರ ಕರ್ನಾಟಕ ಒಂದಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾನೆ. या आंदोलनात BD हिरेमठ, भीमाप्पा गडाद, अशोक पुजारी, विरूपाक्षय्य, निरलगी मठ, MV हिरेमठ यांच्यासह इतर कार्यकर्ते उपस्थित होते. विनोद कोलकार, KMM मराठी, बेळगाव.